ಹಾಯ್ ಹಲೋ ಎಲ್ಲರೂ ಹೆಂಗದ್ರಿ? ನಾನು ಚಲೋ ಅದೀನಿ. ಸೊ ನಾನಿವತ್ತು ವಿದ್ಯಾಕಾಶಿ ಧಾರವಾಡಕ್ಕೆ ಬಂದಿದ್ದೆ. ಸೊ ಧಾರವಾಡದಲ್ಲಿ ನೋಡುವಂಥ ಕೆಲವು ಪ್ಲೇಸ್ಗಳಿದ್ದಾವೆ. ಅದರಲ್ಲಿ ಒಂದು ಬೇಂದ್ರಾಜನ ಮನೆ, ಇನ್ನೊಂದು ಕರ್ನಾಟಕ ಸೈನ್ಸ್ ಯೂನಿವರ್ಸಿಟಿ. ಸೊ ಇವಾಗ ನಾನು ಕರ್ನಾಟಕ ಸೈನ್ಸ್ ಯೂನಿವರ್ಸಿಟಿ ಕಡೆ ಹೊಂಟೀನಿ. ಸೊ ಅದ್ರದ್ದು ಹಿಸ್ಟ್ರಿ ಏನು, ಅಲ್ಲಿ ಅದನ್ನು ಏನಕ್ಕೆ ಸ್ಥಾಪನೆ ಮಾಡಿದ್ರು ಅನ್ನೋದನ್ನು ಮುಂದೆ ಹೋಗ್ತಾ ಹೇಳ್ತೀನಿ ಅಂತ. ಸೊ ಇದೇ ನೋಡ್ರಿ ಆ ಸೈನ್ಸ್ ಯೂನಿವರ್ಸಿಟಿ. ಇದು ಬ್ರಿಟಿಷ್ ಕಾಲದ್ದು. ಸೊ ಯೂನಿವರ್ಸಿಟಿನ 1917ರಲ್ಲಿ ಸ್ಥಾಪನೆ ಮಾಡ್ತಾರೆ. ಈ ಯೂನಿವರ್ಸಿಟಿನ ಮೊದಲು ಕಾಲೇಜೇ ಮಾಡ್ಬೇಕಂತೇಳಿ ಏನು ಸ್ಥಾಪನೆ ಮಾಡಿರೋಂಗಿಲ್ಲ. ಸೊ ಇದನ್ನು ಬ್ರಿಟಿಷರು ನೈಋತ್ಯ ವಲಯದ ರೈಲ್ವೇದ ಹೆಡ್ ಕ್ವಾರ್ಟರ್ ಮಾಡ್ಬೇಕಂತೇಳಿ ಕಟ್ಸಿರ್ತಾರೆ. ಅಂದ್ರೆ ನೈಋತ್ಯ ರೈಲ್ವೇಸ್ ಇದೆಯಲ್ಲ, ಅದ್ರದ್ದು ಹೆಡ್ ಕ್ವಾರ್ಟರ್ ಮಾಡ್ಬೇಕಂತೇಳಿ. ಆದರೆ ಆ ಹೆಡ್ ಕ್ವಾರ್ಟರ್ ಕಾಲಾಂತರಗಳಿಂದ ಚೆನ್ನೈಗೆ ಶಿಫ್ಟ್ ಆಗುತ್ತೆ. ಚೆನ್ನೈಗೆ ಶಿಫ್ಟ್ ಆದಮೇಲೆ ಇದು ಖಾಲಿ ಉಳಿಯುತ್ತೆ. ಸೊ ಆ ಟೈಮಲ್ಲಿ ಸಿದ್ದಪ್ಪ ಕಂಬಳಿ ಅನ್ನೋರು ಬ್ರಿಟಿಷ್ ಅವ್ರಿಗೆ ಒಂದು ಲೆಟ್ರ್ ಬರೆದು ಇದನ್ನು ಸೈನ್ಸ್ ವಿದ್ಯಾಲಯ ಮಾಡಿರಿ, ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳು ಎಲ್ಲರೂ ದೂರದ ಮುಂಬೈ ಮತ್ತು ಪುಣೆಗೆ ಹೋಗ್ತಿರ್ತಾರೆ ಆ ಟೈಮಲ್ಲಿ ಓದೋಕ್ಕೆ. ಸೊ ಆವಾಗ ಇದನ್ನು ಸೈನ್ಸ್ ಯೂನಿವರ್ಸಿಟಿ ಆಗಿ ಮಾರ್ಪಾಡು ಮಾಡ್ತಾರೆ. ಈ ಕಾಲೇಜು ಬ್ರಿಟಿಷ್ ಆಡಳಿತಾವಧಿಯಲ್ಲಿ ಸ್ಥಾಪನೆ ಆಗಿರೋದ್ರಿಂದ ಈ ಕಾಲೇಜಿನ ಶೈಲಿ ಫುಲ್ ಯುರೋಪಿಯನ್ ಶೈಲಿಯಲ್ಲಿದೆ, ಗಮನಿಸ್ಬೋದು ನೀವು. ಸೊ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ಯುವರತ್ನ ಮೂವಿ ಇದೇ ಕಾಲೇಜಲ್ಲಿ ಶೂಟ್ ಆಗಿದೆ. ಸೊ ಅದು ತೋರಿಸ್ತೀನಿ ಬರ್ರಿ ಇಲ್ಲಿ. ಸೊ ಯುವರತ್ನ ಮೂವಿಲಿ ಲಾಸ್ಟು ಬೆಲ್ ಹೊಡೆಯೋದು ಒಂದು ಸೀನ್ ಬರುತ್ತೆ. ಆ ಸೀನ್ ಅಲ್ಲಿ ಕಾಣಿಸ್ತಿದೆ ಆ ಬೆಲ್ಲು. ಸೊ ಅಲ್ಲೇ ನಿಂತ್ಕೊಂಡು ಪುನೀತ್ ಅವ್ರು ಬೆಲ್ ಹೊಡಿತಿರ್ತಾರೆ ಆ ಸೀನ್ ಒಳಗೆ. ಅದು ಇಲ್ಲೇ ಶೂಟ್ ಆಗಿರೋದು. ಇದೆಲ್ಲ ಈ ಯೂನಿವರ್ಸಿಟಿ ಕ್ಯಾಂಪಸ್ ಗ್ರೌಂಡು. ಒಟ್ಟು 55 ಎಕರೆ ಇದೆ ಅಂತ ಈ ಕ್ಯಾಂಪಸ್ ಗ್ರೌಂಡು. ಸೊ ಇಲ್ಲಿ ಈ ಕಾಲೇಜ್ನ ಸ್ಥಾಪನೆ ಮಾಡೋಕ್ಕೆ 3 ಜನ ಕಾರಣ ಆಗಿದ್ದಾರೆ. ಸೊ ಅವ್ರ 3 ಜನದ ಸ್ಟ್ಯಾಚು ಇದೆ ನೋಡಿ. ಸೊ ಇವ್ರ ಹೆಸರು ಎಸ್ ಕೆ ರಾಯ್ ಅಂತೇಳಿ. ಸೊ ಇವ್ರ ಹೆಸರು ಸರ್ ಸಿದ್ದಪ್ಪ ಕಂಬಳಿ ಅಂತ. ಸೊ ಇವ್ರ ಹೆಸರು ರಾವ್ ಬಹದ್ದೂರ್ RC ಅರ್ತಾಳ್ ಅಂತೇಳಿ. ಸೊ ಎಲ್ಲರಿಗೂ ಇವರು 1919ರಲ್ಲಿ ನಡೆದಂಥ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ವಿರುದ್ಧ ಕೃತಿಗಳನ್ನು ರಚಿಸಿ, ಕವನಗಳನ್ನು ರಚಿಸಿ ಬ್ರಿಟಿಷರ ಕಂಗಣ್ಣಿಗೆ ಗುರಿ ಆಗ್ತಾರೆ. ಸೊ ಆವಾಗ ಬ್ರಿಟಿಷ್ ಏನು ಮಾಡ್ತಾರೆ, ಇವ್ರನ್ನ ತೊಗೊಂಡೋಗಿ ಸೆರೆಮನೆಗೆ ಹಾಕ್ತಾರೆ, ಅಂದರೆ ಜೈಲಿಗೆ ಹಾಕ್ತಾರೆ. ಸೊ ಜೈಲಿಗೆ ಹಾಕಿದ್ಮೇಲೆ ಬ್ರಿಟಿಷರು ಜೈಲು ಅಧಿಕಾರಿಗೆ ಹೇಳ್ತಾರೆ, ಈ ಯುವಕನಿಗೆ ಏನು ಬೇಕಾದರೂ ಕೊಡಿ, ಆದರೆ ಒಂದು ಪೆನ್ನು ಪೇಪರ್ ಮಾತ್ರ ಕೊಡಬೇಡಿ ಅಂತ. ಆದರೂ ಸಹ ಈ ವ್ಯಕ್ತಿ ಜೈಲಿನ ಗೋಡೆಗಳ ಮೇಲೆ ಸ್ವಾತಂತ್ರ್ಯದ ಕುರಿತು ಕವನಗಳನ್ನು ಕೆತ್ತುತ್ತಾರೆ, ಕವನಗಳನ್ನು ಬರೀತಾರೆ. ಸೊ ಆ ವ್ಯಕ್ತಿ ಯಾರಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಅವರೇ ವರಕವಿ, ಯುಗದ ಕವಿ, ಜಗದ ಕವಿ ದ.ರಾ ಬೇಂದ್ರೆ ಅವರು. ಸೊ ಇವಾಗ ಯಾಕೆ ಈ ಮಾತು ಹೇಳಲಿಕ್ಕತ್ತೀನಿ ಅಂತಂದ್ರೆ, ನಾನು ಧಾರವಾಡಕ್ಕೆ ಬಂದಿದ್ದೆ. ಸೊ ಧಾರವಾಡ ಸಿಟಿ ಬಸ್ ಸ್ಟ್ಯಾಂಡಿಂದ ಒಂದು 3 ಕಿಲೋಮೀಟರ್ ಮುಂದೆ ಬಂದರೆ ಸಾಧನಕೆರೆ ಅಂತ ಒಂದು ಏರಿಯಾ ಸಿಗುತ್ತೆ. ಆ ಏರಿಯಾ ಪಕ್ಕದಲ್ಲೇ ದ.ರಾ ಬೇಂದ್ರೆ ಅಜ್ಜನ ಮನೆ ಇರೋದು. ಸೊ ದ.ರಾ ಬೇಂದ್ರೆ ಅವ್ರ ಮನೆಗೆ ಹೋಗ್ಬಿಟ್ಟು ಒಳಗಡೆ ಏನೇನಿದೆ ಏನಿಲ್ಲ ಅಂತ ನೋಡ್ಕೊಂಬರೋಣ ಬನ್ನಿ. ನೋಡ್ಬೋದು ನೀವು, ಇದೇ ಅಂಚಿನ ಮನೆ. ದ.ರಾ ಬೇಂದ್ರೆ ಅಜ್ಜ ಬದುಕಿ ಬಾಳಿದಂಥ ಮನೆ. ಸಾವಿರಾರು ಕೃತಿಗಳು, ಕಾವ್ಯಗಳನ್ನು ಇದೇ ಮನೆ ಮುಂದೆ ಕೂತ್ಕೊಂಡು ಬರೆದಿರೋದು. ಸೊ ಮುಂದ್ಗಡೆ ಬೇಂದ್ರೆ ಅಜ್ಜನ ಫೋಟೋ ಇದೆ. ಸುಮಾರು ಮರಗಿಡಗಳನ್ನು ಬೆಳೆಸಿದ್ದಾರೆ. ಬೋರ್ಡ್ ಹಾಕಿದ್ದಾರೆ ನೋಡ್ರಿ ಇಲ್ಲಿ, ಅಂಬಿಕಾತನ ದತ್ತ ವೇದಿಕೆ ಅಂತ. ಬರೀ ಒಳಗೆ ಹೋಗೋಣ, ಒಳಗೆ ನೋಡ್ಕೊಂಬರೋಣ. ಇಲ್ಲಿ ನೋಡ್ರಿ ದ.ರಾ ಬೇಂದ್ರೆ ಅಜ್ಜರು ಬಳಸಿದಂಥ ಪೇಟ ಮತ್ತು ಅವ್ರು ಹಾಕೊಂಡಂಥ ಕೋಟು ಹಂಗೆ ಕಾಯ್ದುಕೊಂಡು ಇಟ್ಕೊಂಡಿದ್ರೆ. ಅವರ ಪಂಚನೂ ಇದೆ ಇಲ್ಲಿ. ಸೊ ಇದು ಬೇಂದ್ರೆ ಅಜ್ಜ ಬಳಸಿದಂಥ ಲ್ಯಾಂಪ್. ಬಾರೋ ಸಾಧನಕೇರಿಗೆ ಅನ್ನೋ ಒಂದು ಸಾಹಿತ್ಯನ ನೀವೆಲ್ಲರೂ ಕೇಳೇ ಇರ್ತೀರ. ಈ ಸಾಹಿತ್ಯ ರಚಿಸಿದ್ದು ದ.ರಾ ಬೇಂದ್ರೆ ಅಜ್ಜ. ಸೊ ಈ ಸಾಹಿತ್ಯನ ಯಾಕೆ ರಚಿಸಿದ್ರು ಅಂದರೆ, ಅವ್ರ ಮನೆ ಮುಂದ್ಗಡೆನೆ ಸಾಧನಕೆರೆ ಅಂತ ಒಂದು ವಿಶಾಲವಾದ ಕೆರೆ ಇದೆ. ಸೊ ಆ ಕೆರೆ ಕಡೆ ಹೋಗ್ತಾ ಇದ್ದೀನಿ, ಬನ್ನಿ ಆ ಕೆರೆ ಹೆಂಗಿದೆ ಅಂತ ನೋಡ್ಕೊಂಬರೋಣ. ಆ ಕೆರೆ ಕಡೆ ಬಂದೆ. ಸೊ ಕೆರೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ, ನೀರು ತುಂಬಿದೆ.
ಸೊ ಇಲ್ಲಿ ಹೋಗ್ಬೇಕಾದ್ರೆ ಬೇಂದ್ರೆ ಅಜ್ಜನ ಕೆಲವು ಸಾಲುಗಳನ್ನು ಮಧ್ಯ ಮಧ್ಯೆ ಹಾಕಿದ್ದಾರೆ, ಗಮನಿಸ್ಬೋದು ನೀವು. ಸಂಜೆ ಟೈಮ್ ಬಂದರೆ ಕೆರೆ ವ್ಯೂ ತುಂಬ ಚೆನ್ನಾಗಿದೆ. ಬೇಂದ್ರೆ ಅಜ್ಜನ ಮನೆ ನೋಡಿಕೊಂಡು ಆಮೇಲೆ ನೀವು ಮುಂದೆ ಕೆರೆ ನೋಡ್ಕೊಂಡು ಹೋಗ್ಬೋದು. ಸೊ ಇಲ್ಲೊಂದು ಕವನ ಇದೆ ನೋಡಿ ಬೇಂದ್ರೆ ಅಜ್ಜಂದು. ಹಾಡು ಬರಲಿ ರೆಕ್ಕೆ ಹಿಡಿದು, ರಾಗ ಬರಲಿ ಶ್ರುತಿಯ ಹಿಡಿದು, ಭಾವ ಬರಲಿ ದೇಹ ಪಡೆದು, ದಿವ್ಯವಿರಲಿ ಜೀವನ ಅಂತೆ. ಚೆನ್ನಾಗಿದೆ. ಸೊ ಇಲ್ಲೊಂದು ಕವನ ಇದೆ ಬೇಂದ್ರೆ ಅಜ್ಜಂದು. ಸೊ ಇಲ್ಲೊಂದು ಕವನ ತುಂಬ ಚೆನ್ನಾಗಿದೆ ನೋಡಿ. ಮರುಳ ಮಾಡಕ ಹೋಗಿ ಮರುಳ ಸಿದ್ಧನ ನಾರಿ, ಮರುಳಾಗ್ಯಾಳ ಜಂಗಮಗ, ಕಿನ್ನರಿ ಆಗ್ಯಾಳ ಕೈಯಾಗ, ನುಡಿದಾಳ ಬಂಧಾಂಗ ಮೈಯಾಗ. ಕೆರೆ ತುಂಬ ವಿಶಾಲವಿದೆ. ಸೊ ಅಲ್ಲಿಂದ ಬಂದೆ ನಾನು. ಅಲ್ಲಿಂದ ಮತ್ತೆ ಅಲ್ಲಿವರೆಗೂ ಅಷ್ಟು ದೂರ ಇದೆ. ಆ ಕಡೆ ಒಂದು ರೌಂಡ್ ಬರಬೇಕು. ಮತ್ತು ಸೆಂಟ್ರಲ್ ನೋಡಿ ಒಂದು ಐಸ್ಲ್ಯಾಂಡ್ ಥರ ಒಂದು ಚಿಕ್ಕ ಭೂಮಿ ಬೆಳ್ಕೊಂಡಿದೆ, ಅದರಲ್ಲೆಲ್ಲ ಗಿಡ ಮರಗಳು ಬೆಳೆದಿದ್ದಾವೆ. ಸೊ ಇಲ್ಲೊಂದು ಕವನ ನೋಡ್ರಿ, ತುಂಬ ಚೆನ್ನಾಗೈತಿ. ನನ್ನ ಕೈಯ ಹಿಡಿದಾಕೆ ಅಳು ನುಂಗಿ ನಗು, ಒಮ್ಮೆ ನಾನೂನು ನಕ್ಕೇನ ಇಲ್ಲದಿರಕ ನಿನ ಹಳುವ, ಹುಚ್ಚು ಹಳ್ಳದ ಕಳ್ಳ ಉದಲಾಗ ಸಿಕ್ಕೇನ ಅಂತ. ನಾನು ಬಡವಿ ಆತ ಬಡವ, ಒಲವೇ ನಮ್ಮ ಬದುಕು, ಬಳಸಿಕೊಂಡೆವು ಅದನ್ನೇ ನಾವು, ಅದಕ್ಕೂ ಇದಕ್ಕೂ ಎದಕ್ಕೂ. ನೈಸ್. ಸೊ ಇಲ್ಲೊಂದು ಕವನ ಇದೆ ನೋಡ್ರಿ, ಇದು ತುಂಬ ಹಾಲ್ಟಿಗೆ ಟಚ್ ಆಗ್ಬಿಡ್ತು. ಹಚ್ಚೋದಾದ್ರೆ ದೀಪವನ್ನು ಹಚ್ಚು ಬೆಂಕಿಯನ್ನಲ್ಲ, ಆರಿಸೋದಾದ್ರೆ ನೋವನ್ನು ಆರಿಸು ನಗುವನ್ನಲ್ಲ ಅಂತೆ. ವಾಟ್ ಎ ನೈಸ್. ಈ ಕವನ ನೋಡ್ರಿ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗುತ್ತೆ. ಇನ್ನೂ ಯಾಕೆ ಬರಲಿಲ್ಲವ ಹುಬ್ಬಳ್ಳಿ ಯಾವ, ವಾರದಾಗ 3 ಸರ್ತಿ ಬಂದು ಹೋದಾವ. ಅಲ್ಲೆಲ್ಲ ನೋಡ್ರಿ ಕೆರೆಗೆ ಬೋಟಿಂಗ್ ಆಡಕತ್ತಾರ. ಬೇಗ ಬಂದಿದ್ರೆ ಆಡ್ಬೋದಿತ್ತು, ಬಟ್ 6 ಗಂಟೆಗೆ ಕ್ಲೋಸ್ ಅಂತ. ಆಲ್ರೆಡಿ 5:55 ಆತ. ಬೇಂದ್ರೆ ಅಜ್ಜ ಕನ್ನಡದ ಮೇಲೆ ಎಷ್ಟು ಅಭಿಮಾನ ಇಟ್ಕೊಂಡಿದ್ರಂದ್ರೆ ಈ ಕವನ ಓದ್ರೆ ಗೊತ್ತಾಗುತ್ತೆ. ಒಂದೇ 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 ಕರ್ನಾಟಕ ಒಂದೇ, ಜಗದೇಳಿಗೆಯಾಗುವುದು ಕರ್ನಾಟಕದಿಂದೆ. ರಸವೇ ಜನನ ವಿರಸವೇ ಮರಣ, ಸಮರಸವೇ ಜೀವನ ಎಂದು ಸುರಿದಿ ಕವಿಮನ, ಕಬ್ಬಿಗರಿಗದು ನಂದನವನ. ಸೊ ಮೇ ಬಿ ಈ ಟೈಮ್ದಾಗ ಧಾರವಾಡದಾಗ ಮಳೆ ಆಗಿರಲಿಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ದ ರಾ ಬೇಂದ್ರೆ ಅವರು ಈ ಕೃತಿನ ಬರೆದಿದ್ದಾರೆ. ಇಳಿದು ಬಾ ತಾಯಿ ಇಳಿದು ಬಾ, ಅರನ ಜಡೆಯಿಂದ ಹರಿಯ ಅಡಿಯಿಂದ, ಋಷಿಯ ತೊಡೆಯಿಂದ ನುಸುಳಿ ಬಾ. ವಾ, ಚೆನ್ನಾಗೈತೆ. ಬೇಂದ್ರೆ ಅಜ್ಜ ಬಡತನದ ಕುರಿತು ಒಂದು ಮಾತು ಹೇಳ್ತಾರೆ. ಏನು ಹೇಳ್ತಾರಂತಂದ್ರೆ, ನನಗೆ ಬಡತನದ ಅಹಂಕಾರ ಐತಿ ಅಂತ. ಸೊ ಶ್ರೀಮಂತಿಕೆ ಅಹಂಕಾರ ಗೊತ್ತು, ಇದ್ಯಾವುದು ಬಡತನದ ಅಹಂಕಾರ ಅಂತಂದ್ರೆ ಅಂತ ಅಜ್ಜನ ಕೇಳಿದ್ರೆ ಬೇಂದ್ರೆ ಅಜ್ಜ ಹೇಳ್ತಾರಂತ, ನನ್ನ ಬಡತನನ ಯಾರು ಕಿತ್ಕೊಳಕ್ಕಾಗಲ್ಲ ಅನ್ನೋ ಅಹಂಕಾರ ಐತೆ ನನಗೆ. ಶ್ರೀಮಂತಿಕೆನಾದರೆ ಯಾರು ಬೇಕಾದ್ರೂ ಕಿತ್ಕೋಬೋದು, ಬಟ್ ಬಡತನನ ಕಿತ್ಕೊಳಕ್ಕಾಗಲ್ಲ ಅನ್ನೋ ಅಹಂಕಾರ ನನಗಿದೆ ಅಂತ ಹೇಳ್ತಿದ್ರಂತ. ಸೊ ಹಂಗೆ ಯಾರು ಬೇಂದ್ರೆ ಅಜ್ಜನ ಮೀಟ್ ಮಾಡಿದಾಗ ಕೇಳಿದ್ರಂತ, ಅಜ್ಜ ನಿನ್ಗೆ ಸಾವಂದ್ರೆ ಭಯ ಇಲ್ಲೇನು ಅಂತ. ಅದಕ್ಕೂ ಬೇಂದ್ರೆ ಅಜ್ಜ ಹೇಳ್ತಾರೆ, ಸಾವೆಂದರೆ ನನಗೆ ಭಯವಿಲ್ಲ, ಸಾವೆಂದರೆ ನನಗೆ ಭಯವಿಲ್ಲ, ಯಾಕಂತಂದ್ರೆ ಸಾವು ಬರೋವರೆಗೂ ನಾನಿರಲ್ಲ, ನಾನಿದ್ದಾಗ ಸಾವು ಬರೋಂಗಿಲ್ಲ ಅಂತ.